ಮುಳಬಾಗಿಲು ನಗರದ ಶ್ರೀ ಬಳೆಚಂಗಪ್ಪ ಸರ್ಕಾರಿ ಶಾಲೆಯಲ್ಲಿ ಡಿವಿಜಿ ಕನ್ನಡ ಸಂಘದ ಅಧ್ಯಕ್ಷರು ಮಧುಸೂದನ್ ರವರಿಂದ ಮತ್ತು ಭಾರತೀಯ ಕಿಸಾನ್ ಸಂಘ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಮಕ್ಕಳೊಂದಿಗೆ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ, ಅರಣ್ಯ ಉಪವಲಯ ಅಧಿಕಾರಿಗಳಾದ ಶ್ರೀನಾಥ್, ಪಿಎನ್ ಶಾಲಿನಿ, ಮಾಜಿ ನಗರಸಭೆ ಸದಸ್ಯರು ಎನ್ವಿ ಶ್ರೀಧರ್, ನಿವೃತ್ತ ಶಿಕ್ಷಕರು ತಿಪ್ಪಯ್ಯ, ಸೊನ್ನವಾಡಿ ಮುನಿರಾಜು, ವಕೀಲರು ಜಯಪ್ಪ, ಬಿಜೆಪಿ ಮುಖಂಡ ಸತೀಶ್, ಶ್ರೀನಿವಾಸ್ ಬಾಬು, ಗೀತಾ ಮತ್ತು ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದ ಹಾಜರಿದ್ದರು. ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದು ಭವ್ಯ ಸೌಂದರ್ಯವನ್ನು ಹಾಳುಗೆಡುವಲು ಹೊರಟರೆ ನಿನಗೆ ವಿನಾಶ ಕಟ್ಟಿಟ್ಟ ಬುತ್ತಿ. ಎಳೆಯ ಮಕ್ಕಳಂತಿರುವ ಆ ಮರಗಳ ಕೈಕಾಲುಗಳನ್ನು ಕತ್ತರಿಸಬೇಡ. ನಿನ್ನ ಉದ್ಧಾರಕ್ಕೆ ಬಂದ ವರ ಈ ಮರ, ಇದನ್ನು ಮರೆಯದೇನು. ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಕೇವಲ ಮುಳಬಾಗಿಲಿನಲ್ಲೇ ಅಲ್ಲ, ಇಡೀ ವಿಶ್ವಾದ್ಯಂತ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ಎಲ್ಲ ಕಡೆ ಇದನ್ನು ಆಚರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಪರಿಸರ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಪರಿಸರ ಎಲ್ಲಿವರೆಗೂ ಚೆನ್ನಾಗಿರ್ತದೋ ಅಲ್ಲಿವರೆಗೂ ಮನುಕುಲ ಚೆನ್ನಾಗಿ ಇರ್ತದೆ. ಯಾಕೆಂದ್ರೆ ಪರಿಸರ ಎಂಬತಕ್ಕಂಥದ್ದು ಅದು ಹದಗೆಡ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿರ್ತಕ್ಕಂಥದ್ದು, ಎರಡು ಮನುಜ ಅಂದ್ರೆ ಮನುಷ್ಯನ ಕೈಯಲ್ಲಿರ್ತಕ್ಕಂಥದ್ದು. ಇದು ಮನುಷ್ಯ ಈ ಭಾವನೆಯನ್ನ ತಾಳ್ಬೇಕಾಗ್ತದೆ. ಪರಿಸರ, ಒಳ್ಳೆ ಪರಿಸರವನ್ನು ಕಾಪಾಡಬೇಕಂತಕ್ಕಂಥದ್ದು ಬೇರೆಯವ್ರ ಕೈಲಿಲ್ಲ, ಅದು ನಮ್ಮ ಕೈಲಿದೆ. ಎಲ್ಲಿವರೆಗೂ ನಮ್ಮ ಮನಸ್ಸುಗಳು ನಿಷ್ಕಲ್ಮಶವಾಗಿರ್ತದೋ ಅಲ್ಲಿವರೆಗೂ ಪರಿಸರ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಯಾವಾಗ ನಮ್ಮ ಮನಸ್ಸುಗಳು ಕಲ್ಮಶದಿಂದ ಕೂಡ್ತದೋ ಪರಿಸರವು ಕೂಡ ಕಲ್ಮಶದಿಂದ ಕೂಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಕಾಪಾಡ್ಕೋಬೇಕಾದ್ರೆ ಮೊದಲು ನಮ್ಮ ಮನಸ್ಸುಗಳನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕಾಗ್ತದೆ. ಇದು ಈ ಪ್ರಕೃತಿಯ ಒಂದು ನಿಯಮ. ಆದ್ಮೇಲೆ ಪರಿಸರ ಒಂದು ವಿಚಾರಕ್ಕೆ ಬಂದಾಗ, ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಮನುಷ್ಯರಾಗಿ ಅನೇಕ ಜವಾಬ್ದಾರಿಗಳು ಈ ಸಮಾಜದಲ್ಲಿ ನಮ್ಮ ಮೇಲಿದೆ. ಇವತ್ತು ಹುಟ್ಟಿದೀವಿ, ನಾಳೆ ಸಾಯ್ತೀವಿ. ಹುಟ್ಟಿದೀನಿ, ಸತ್ತೋಗ್ತೇನೆ ಅಂತಕ್ಕಂಥದ್ದು ದೊಡ್ಡದಲ್ಲ. ಆದ್ರೆ ಹುಟ್ಟಿ ಈ ಪ್ರಪಂಚಕ್ಕೆ ಬಂದಂತ ನಮ್ಮ ಮೇಲೆ ಒಂದು ಗುರುತರವಾದಂತ ಒಂದು ಜವಾಬ್ದಾರಿಗಳಿದೆ. ಸಮಾಜಕ್ಕೆ ನಾವು ಜವಾಬ್ದಾರಿತರಾಗಿ ನಡ್ಕೊಳ್ಳುವಂತ ಅಗತ್ಯತೆ ಕೂಡ ಇವತ್ತಿದೆ ನಮ್ಮ ಮುಂದೆ. ಇವತ್ತು ಒಂದು ವಿಷಾದನೀಯ ಒಂದು ಸಂಗತಿ, ಬಹುಶಃ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತೀವಿ, ವಾಸ್ತವಿಕತೆಯಿಂದ ನೋಡ್ತೀವಿ, ಪರಿಸರ ಬಹಳಷ್ಟು ಹದಗೆಡ್ತಾ ಇದೆ. ಹಿಂದಿನ ಕಾಲದಲ್ಲಿ ದೊಡ್ಡವರು ಹೇಳ್ತಾ ಇದ್ರು, ಯಾವ ಕಾಲಕ್ಕೆ ಮಳೆ ಬರ್ತದೆ ಅಂದ್ರೆ ಆ ಕಾಲಕ್ಕೆ ಮಳೆ ಬರ್ತಾ ಇತ್ತು. ಆದ್ರೆ ಇವತ್ತು ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಮಳೆ ಯಾವಾಗಿಲೂ ಬೆಳೆ ಆಗ್ತಾ ಇಲ್ಲ. ಯಾಕೆ? ಹವಾಮಾನದಲ್ಲಿ ವೈಪರೀತ್ಯಗಳಾಗ್ತಾ ಇದೆ. ಅದು ಹವಾಮಾನದ ಒಂದು ವೈಪರೀತ್ಯಗಳು ಯಾಕೆ ಆಗ್ತಾ ಇದೆ ಅಂದ್ರೆ ಅದು ನಮ್ಮಿಂದ, ನಾವು ಮಾಡ್ತಕ್ಕಂಥ ತಪ್ಪುಗಳಿಂದ ಹವಾಮಾನದ ವೈಪರೀತ್ಯಗಳು ಇವತ್ತು ಆಗ್ತಾ ಇದೆ. ಇವತ್ತು ಅರಣ್ಯ ಇಲಾಖೆ ಇದೆ, ಇವತ್ತು ಅರಣ್ಯ ಸಂಪತ್ತು ಇವತ್ತು ನಾಶವಾಗ್ತಾ ಇದೆ, ನಾಶ ಮಾಡ್ತಾ ಇದ್ದೀವಿ. ಇವತ್ತು ಅರಣ್ಯ ಸಂಪತ್ತು ಇದ್ದಿದ್ರಿಂದ ಸಕಾಲಕ್ಕೆ ಮಳೆ ಆಗ್ತಾ ಇತ್ತು, ಆ ಮಳೆಗೆ ಅನುಗುಣವಾಗಿ ಒಳ್ಳೆ ಬೆಳೆ ಆಗ್ತಾ ಇತ್ತು, ರೈತಾಪಿ ವರ್ಗ ಸಮೃದ್ಧಿಯಿಂದ ಕೂಡಿದ್ರು. ಆದ್ರೆ ಇವತ್ತು ಇಡೀ ಅರಣ್ಯ ಸಂಪತ್ತನ್ನ ನಾಶ, ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಅರಣ್ಯದ ಒಂದು ಸಂಪತ್ತನ್ನ ನಾಶ ಮಾಡುವಂತ ಒಂದು ಪ್ರವೃತ್ತಿಗಳು ನಾವು ಬೆಳೆಸ್ಕೊಂಡೋದ್ರಿಂದ ಇವತ್ತು ಹವಾಮಾನದ ವೈಪರೀತ್ಯಗಳು ಇವತ್ತು ನಾವು ನೋಡ್ಬೇಕಾಗ್ತದೆ. ಅಷ್ಟೆಲ್ಲ ಯಾಕೆ, ಒಂದು ಸಣ್ಣ ಉದಾಹರಣೆನ ನಾವು ಕೊಡ್ತೇವೆ. ರಸ್ತೆಯ ಬದಿಯಲ್ಲಿ ಅರಣ್ಯ ಇಲಾಖೆಯವರು ಒಂದು ಗಿಡಗಳನ್ನ ನಾಟಿ ಮಾಡಿ ಅದನ್ನು ದೊಡ್ಡ ಎಮ್ಮರವಾಗಿ ಬೆಳೆದ್ರೆ ಅದರ ಉಪಯೋಗವನ್ನು ನಾವು ಪಡ್ಕೋಬೇಕು. ಏನು? ಅದು ಬಹಳಷ್ಟು ಉಪಯೋಗಕ್ಕೆ ಬರ್ತದೆ. ಮಳೆ, ಅದು ಬೇಸಿಗೆ ಕಾಲದಲ್ಲಿ ಒಳ್ಳೆ ನೆರಳು ಕೊಡ್ತದೆ, ಹಣ್ಣು ಹಂಪಲ ಕೊಡ್ತದೆ, ತಂಪಾದ ಗಾಳಿ ಕೊಡ್ತದೆ. ಇಷ್ಟೆಲ್ಲ ಉಪಯೋಗ ಒಂದು ಮರದಿಂದ ಒಬ್ಬ ಮನುಷ್ಯನಿಗಿರುವಾಗ ನಾವೇನ್ ಮಾಡ್ತೀವಿ? ರಾತ್ರೋರಾತ್ರಿ ಅದನ್ನ ಕಟಾವು ಮಾಡ್ತಕ್ಕಂಥದ್ದು, ಮನೆ ಬಾಗಿಲಿಗೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು, ಕಿಟಕಿ ಬಾಗಿಲಿಗೆ ಬಳಸ್ಕೊಳ್ತಕ್ಕಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಆಲೋಚನೆಗಳು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ಇವತ್ತು ಸರ್ಕಾರಿ ಏನು ಅರಣ್ಯವರು ನಾಟಿ ಮಾಡಿರ್ತಕ್ಕಂಥ ಅದು ಸೊತ್ತು, ನಮ್ಮ ಸೊತ್ತು, ಅದನ್ನು ನಾವು ಕಾಪಾಡಬೇಕಾಗಿರ್ತಕ್ಕಂಥ ನಾವು
ರಾತ್ರೋರಾತ್ರಿ ನಾವೇ ಕಟಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅರ್ಥ ಏನಿರ್ತದೆ? ಎಲ್ಲಿ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ? ನಾವು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ನಮ್ಮ ಮನಸ್ಥಿತಿಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತಕ್ಕದನ್ನು ಒಂದು ಯೋಚನೆ ಮಾಡ್ಬೇಕು. ನಾನು ಆವಾಗಲೇ ಹೇಳಿದೆ, ಪರಿಸರ ಒಳ್ಳೆ ರೀತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಮೇಲೆ ಗುರುತರವಾದಂತ ಜವಾಬ್ದಾರಿಗಳಿದೆ. ಒಂದು ಮೋಟಾರ್ ವಾಹನವನ್ನು ತೆಗೆದುಕೊಳ್ತೀವಿ. ಮೋಟಾರ್ ವಾಹನವನ್ನು ತೆಗೆದುಕೊಂಡಾಗ ವಿಪರೀತವಾದಂತ ಹೊಗೆ ಹೋಗ್ತಾ ಇರ್ತದೆ ಮೋಟಾರ್ ವಾಹನದಿಂದ. ಆ ಹೊಗೆಯನ್ನ ಹಿಂದೆ ಬರ್ತಕ್ಕಂಥ ಸವಾಲು ಅದನ್ನ ಸೇವಿಸಬೇಕಾಗ್ತದೆ. ಅದನ್ನ ತಿಳಿ ಹೇಳಿದ್ರು ಕೂಡ ಅದನ್ನ ಸರಿಪಡಿಸೋದಿಲ್ಲ. ಅದನ್ನ ಹಂಗೆ ಹೊಗೆ ಬಿಡ್ಕೊಂಡು ಇಡೀ ಸಮಾಜವನ್ನ ಕಲ್ಮಶದಿಂದ ಕೂಡುವಂತೆ ಮಾಡ್ತಾ ಇದೀವಿ. ಹೊಗೆ ಬಿಡೋದು, ಆ ಹೊಗೆಯನ್ನ ಕುಡಿದಂತ ಜನ ರೋಗ ರುಜಿನಗಳಿಗೆ ಬಲಿ ಆಗ್ತಕ್ಕಂಥದ್ದು. ಒಂದು ಬಸ್ಸಲ್ಲಿ ನಾವು ಪ್ರಯಾಣ ಮಾಡುವಾಗ ಸಾರ್ವಜನಿಕವಾಗಿ ಸಿಗರೇಟ್ ಅನ್ನ ಅಥವಾ ಬೀಡಿಯನ್ನ ಸೇವನೆ ಮಾಡ್ತೀವಿ. ನೀವು ಒಬ್ಬರು ಕುಡಿತಕ್ಕಂಥ ಬೀಡಿ, ನೀವು ಬಿಡ್ತಕ್ಕಂಥ ಹೊಗೆ ಇಡೀ ಬಸ್ಸಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಸೇವಿಸಬೇಕಾಗ್ತದೆ. ಯಾಕೆ ಇವತ್ತು ಉದಾಹರಣೆಗಳು ತಮ್ಮ ಮುಂದೆ ನಾನು ಇಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಪರಿಸರ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನಸ್ಥಿತಿಗಳು ಚೆನ್ನಾಗಿರ್ಬೇಕು. ನಾವು ಬಿಡೋ ಒಂದು ಹೊಗೆಯಿಂದ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತದೆ, ನಮ್ಮ ಮೋಟಾರ್ ವೆಹಿಕಲ್ ಇಂದ ಹೋಗ್ತಕ್ಕಂಥ ಹೊಗೆ ಎಷ್ಟು ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತದೆ, ಅದಾಗಬಾರ್ದು ಅಂತಕ್ಕಂಥ ಯಾವಾಗ ಜವಾಬ್ದಾರಿ ನಮ್ಮ ಮೇಲೆ ಬರ್ತದೋ, ಜವಾಬ್ದಾರಿ ನಮ್ಮಲ್ಲಿ ಬರ್ತದೋ, ಆವಾಗ ಪರಿಸರ ಒಳ್ಳೆ ರೀತಿಯಲ್ಲಿ ಇರ್ತದೆ. ಇವತ್ತು ಸಾಲದ ಮರ ತಿಮ್ಮಕ್ಕನ್ನ ನೋಡಿ, ಸಾಲದ ಮರ ತಿಮ್ಮಕ್ಕನಿಗೆ ಇವತ್ತು ಮಕ್ಕಳಿಲ್ಲ. ಬಹಳಷ್ಟು ದಿವಸ ಕೊರಗದು ಆ ತಾಯಿ, ನನ್ನ ಮಕ್ಕಳಿಲ್ಲ ಅಂತ. ಕಡೆಗೆ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದ್ಲು. ಮಕ್ಕಳಿಲ್ದೆ ಇದ್ರೆ ಏನು, ಒಳ್ಳೆ ಗಿಡ ನಾಟಿ ಮಾಡಿ ಅದು ಎಮ್ಮರವಾಗಿ ಬೆಳೆಸಿದ್ರೆ ಅದೇ ನನ್ನ ದೊಡ್ಡ ಮಕ್ಕಳು, ಅದೇ ನನ್ನ ಆಸ್ತಿ ಅಂತ ಇಡೀ ಜೀವನವನ್ನ ಪರಿಸರಕ್ಕಾಗಿ ಮುಡಿಪಡಿದಂತ ತಾಯಿ ಇವತ್ತು ಸುವರ್ಣಾಕ್ಷರಗಳ ಆಕೆ ಹೆಸರು ಬರೆದಿಟ್ಟು ಹೋಗಿದೆ. ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಕ್ಕಂಥದ್ದು, ಪರಿಸರದ ಉಳಿವು ಯಾರ ಕೈಲಿಲ್ಲ, ನಮ್ಮ ಕೈಲಿದೆ. ಅದಕ್ಕೆ ಒಳ್ಳೆ ಒಂದು ಮನಸ್ಥಿತಿಯಿಂದ ಇವತ್ತೇನ್ ಮಾಡ್ತೀವಿ, ಬೀದಿ ದೀಪಗಳು ಇವತ್ತು ಉರಿತಾ ಇರ್ತದೆ. ಅದು ನನ್ನ ಕೆಲಸ ಅಲ್ಲ, ಅದು ಯಾರು ವಾಟರ್ ಮ್ಯಾನ್ ಬರ್ತಾರೆ ಅದನ್ನ ಗೋ ಮಾತೆಗೆ, ಗಂಗಾ ಮಾತೆಗೆ, ಭೂ ಮಾತೆಗೆ, ಭಾರತೀಯ ಕಿಸಾನ್ ಸಂಘಕ್ಕೆ. ಕಾಡು ಬೆಳೆಸಿ ನಾಡಿ ಉಳಿಸಿ, ಹೇಳಿ ಹೇಳಿ ಕಾಡು ಪರಿಸರ ಉಳಿಸಿ, ವಂಗೆಯ ನೆರಳು ತಾಯಿಯ ಮಡಿಲು, ಹಸಿರೇ ಹಸಿರೇ ಹಸಿರೇ